My name is Rekha Gadge. So now ಜುವೆಲರ್ಸಿ ಡಿಪಾರ್ಟ್ಮೆಂಟಿಗೆ ಬಂದಾಗ ಏನಿರ್ಬೋದು ಅಂತ ನಾವು ಫಸ್ಟ್ ಕುತೂಹಲಕಾರಿಯಾಗಿದ್ವಿ. ಬಟ್ ಇಲ್ಲಿ ಬಂದಮೇಲೆ ನಮ್ಗೆ ಯಾವ ಪ್ರಾಣಿ ಅನ್ನೋದು ನಮ್ಗೆ ಗೊತ್ತಿನೇ ಇಲ್ಲ. ಎಷ್ಟೋ ವಿಷಯಗಳನ್ನ ನಾವು ಇಲ್ಲಿ ಬಂದು ತಿಳ್ಕೊಂಡ್ವಿ. ಫಸ್ಟಿಗೆ ಎಂಟ್ರೆನ್ಸ್ ಬರುವಾಗ ಸರ್ ಸಜೆಷನ್ ಮಾಡಿದರು. ಅವ್ರ ಹೆಸರು ನವೀನ್ ಸರ್ ಅಂತ. ಸೊ ಎಲ್ಲ ಫಸ್ಟಿಗೆಲ್ಲ ಎಕ್ಸ್ಪ್ಲೇನ್ ಮಾಡಿದರು ನಮ್ಗೆ. ಈ ಪ್ರಾಣಿ ಜೀವಂತಿಲ್ಲ, ಯಾವತ್ತೂ ಸಾಯೋದಿಲ್ಲ ಅಂತ ಜೀವಿನ ನಾವು ಅವರು ಇಂಟ್ರೊಡಕ್ಷನ್ ಮಾಡಿಸಿದ್ರು. ಎಲ್ಲ ಪ್ರಾಣಿಗಳ ಬಗ್ಗೆ ಭಾಳ ಮಾಹಿತಿನ ನೀಡಿದರು. ಎಷ್ಟೋ ವಿಷಯ ನಮಗೆ ಗೊತ್ತಿಲ್ಲದನ್ನ ಕೂಡ ಇಲ್ಲಿ ನಾವು ಕಲ್ತ್ಕೋಬೋದು. ಸೊ ಭಾಳ ಫ್ರೆಂಡ್ಲಿಯಾಗಿ ಒಬ್ಬ ಟೀಚರ್ ಆಗಿ ಅಂತ ನೋಡಲಿಲ್ಲ, ಒಬ್ಬ ಆ್ಯಸ್ ಅ ಫ್ರೆಂಡ್ ಆಗಿ ಭಾಳ ಏನೋ ಎಕ್ಸ್ಪ್ಲೇನಬಲ್ ಆಗಿ ಹೇಳಿದರು. ಇವಾಗ ನಾವು ಏನೋ ವಿಷಯಗಳು ಒಂದೊಂದು ವಿಷಯ ಪ್ರಾಣಿಗಳನ್ನ ನಾವು ನೋಡಿರೋದೇ ಇಲ್ಲ, ಅವ್ರ ಹೆಸರು ಕೇಳೋದೇ ಇರಲಿಲ್ಲ. ಅಂಥ ಪ್ರಾಣಿಗಳು ಕೂಡ ಅವ್ರು ಮಾಹಿತಿನ ಕೊಟ್ಟರು ನಮಗೆ. ಅದ್ರ ಒಂದೊಂದು ಸಣ್ಣ ಸಣ್ಣ ಒಳಗಿನ ಪಾರ್ಟ್ಸ್ ಯೂಸ್ ಮಾಡೋದು, ಅದು ಚಿರತೆ ಬಗ್ಗೆ ಆಗಲಿ, ಲಿಪ್ಸ್ಟಿಕ್ಕನ್ನು ಯಾವುದ್ರ ಬಗ್ಗೆ ತಯಾರು ಮಾಡ್ತಾರೆ ಅನ್ನೋದು ಗೊತ್ತಾಗಿತ್ತು. ಇಲ್ಲಿ ಬಂದಮೇಲೆ ಅನೇಕ ಮಾಹಿತಿಗಳನ್ನು ತಿಳ್ಕೊಳ್ಳೋದಲ್ಲದೆ ನಾವು ಇನ್ನೂ ಪರಿಸರಕ್ಕೆ ಅಡಾಪ್ಟ್ ಆಗಬೇಕು, ಪ್ರಾಣಿಗಳ ಬಗ್ಗೆ ನಾವು ಇನ್ನಷ್ಟು ಕನೆಕ್ಷನ್ ಬೆಳೆಸ್ಕೊಳ್ಬೇಕು ಅನ್ನೋ ಒಂದು ಭಾವನೆನೂ ಬಂತು. ಮತ್ತು ಇನ್ನೂ ನಾವು ಪ್ರಾಣಿಗಳನ್ನು ಪ್ರೀತಿಸಬೇಕು ಅನ್ನೋ ಒಂದು ಭಾವನೆ ಬಂತು. ನಿಜ ಪ್ರಾಣಿಗಳನ್ನು ನೋಡ್ತಾ ಇದ್ರೆ ನಮಗೆ ಭಯ ಅನ್ನಿಸ್ತಿತ್ತು. ಬಟ್ ಈ ಜುವೆಲರ್ಸಿ ಡಿಪಾರ್ಟ್ಮೆಂಟ್ ಬಂದಮೇಲೆ ನಮ್ಗೆ ಆ ಪ್ರಾಣಿಗಳನ್ನು ಇಷ್ಟಪಡೋದನ್ನು ನಾವು ಹೆಂಗೆ ಕಲಿಬೇಕು, ಅದರೊಳಗಿರೋ ಒಳಗಿನ ಪಾರ್ಟ್ಸ್ಗಳ ತಿಳ್ಕೊಬೇಕು. ನಾವು ಪ್ರಾಣಿಗಳಿಂದ ಅಷ್ಟೇ ನಾವು ಇದರ ಜಾಸ್ತಿ ನೋಡ್ತಿದ್ವಿ, ಅದರೊಳಗೆ ಏನೇನು ಅದರ ಒಳಗಿನ ಪಾರ್ಟ್ಸ್ ತೊಗೊಂಡು ಅದು ಈ ಎಲೆಕ್ಟ್ರಿಸಿಟಿನ ಯೂಸ್ ಮಾಡ್ತಾರಂತ ನಮ್ಗೆ ಗೊತ್ತೇ ಇಲ್ಲ. ಆದರೆ ಈ ಜುವೆಲರ್ಸಿ ಡಿಪಾರ್ಟ್ಮೆಂಟ್ ಬಂದಮೇಲೆ ನಮ್ಗೆ ಗೊತ್ತಾಗಿರೋದು. ಎಷ್ಟೋ ವಿಷಯಗಳನ್ನು ತಿಳ್ಕೊಳ್ಳೋಕೆ ಈ ಜುವೆಲರ್ಸಿ ಡಿಪಾರ್ಟ್ಮೆಂಟ್ ಬೆಸ್ಟ್. ಇದು ಕರ್ನಾಟಕದ ಫಸ್ಟ್ ಅಂತ ಹೇಳೋಕೆ ನಮಗೆ ಹೆಮ್ಮೆ ಅನಿಸ್ತೈತಿ. ಅದು ನಮ್ಮ KCD ಕಾಲೇಜ್ ಅನ್ನೋಕೆ ನಮಗೂ ಇನ್ನೂ ಕೂಡ ಒಂದು ಏನೋ ಪ್ರೌಡ್ ಫೀಲ್ ಅನ್ನಿಸ್ತೈತಿ. ಅದ್ರಿಗೂ ನವೀನ್ ಸರ್ ಅನ್ನೋದು ಆ್ಯಸ್ ಅ ಬೆಸ್ಟ್ ಟೀಚರ್ ಅನ್ನಿಸ್ತು. ನನ್ನ ಇವತ್ತಿನ ಎಕ್ಸ್ಪೀರಿಯೆನ್ಸ್ ಯಾವತ್ತೂ ಮರೆಯೋಕ್ಕಾಗೋದಿಲ್ಲ. ಓಕೆ ಸರ್, ಥ್ಯಾಂಕ್ ಯು.